ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ಈ ದಿನ ನಿಮಗೆ ಫೇಶಿಯಲ್ ಅನ್ವಾಂಟೆಡ್ ಏರ್ ರಿಮೂವ್ ಆಗೋದಕ್ಕೆ ಒಂದು ಸೂಪರ್ ಡೂಪರ್ ಆಗಿರುವಂತಹ ಹೋಮ್ ರೆಮಿಡಿ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಅದರಲ್ಲೂ ತುಟಿಯ ಮೇಲ್ಭಾಗದಲ್ಲಿ ತುಂಬಾ ಈ ಒಂದು ಬೇಡವಾದ ಕೂದಲು ಅನ್ನೋದು ಬಂದ್ಬಿಟ್ಟಿರುತ್ತೆ. ನೀವು ವ್ಯಾಕ್ಸಿಂಗ್ ಅಥವಾ ಥ್ರೆಡಿಂಗ್ ಮಾಡಿದ್ರು ಕೆಲವು ದಿನಗಳ ಕಾಲ ಅಷ್ಟೇ, ಮಿನಿಮಮ್ ಅಂದರೂ 1 ವೀಕ್ ಅಷ್ಟೇ. ನಂತರ ಅದು ಬೆಳೀತಾ ಬರುತ್ತೆ. ಬೆಳೆಯುವಾಗಲೂ ಸಹ ಕೂಡ ಒಂದು ರೀತಿ ಅಸಹ್ಯವಾಗಿ ಕಾಣಿಸ್ತಾ ಇರುತ್ತೆ ಹೆಣ್ಮಕ್ಳಿಗೆ ಸ್ಪೆಷಲಿ. ಸೊ ಆ ರೀಸನ್ಗಾಗಿ ಅದನ್ನು ಶಾಶ್ವತವಾಗಿ ಹೋಗಲಾಡಿಸೋದಕ್ಕೆ ನಾನು ಈ ದಿನ ನಿಮಗೆ ಒಂದು ಸಿಂಪಲ್ ಆ್ಯಂಡ್ ಎಫೆಕ್ಟಿವ್ ರಿಸಲ್ಟ್ ಕೊಡುವಂತಹ ಹೋಮ್ ರೆಮಿಡಿ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಈ ಒಂದು ಹೋಮ್ ರೆಮಿಡಿ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ಕಸ್ತೂರಿ ಅರಿಶಿನವನ್ನು ತೆಗೆದುಕೊಂಡಿದ್ದೀನಿ. ಕಸ್ತೂರಿ ಅರಿಶಿನ ನಿಮಗೆ ಎಲ್ಲ ಒಂದು ಫ್ಯಾನ್ಸಿ ಸ್ಟೋರ್ ಮತ್ತು ಗ್ರಂಥಿಕೆ ಅಂಗಡಿಗಳಲ್ಲಿ ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ. ಮೇಯ್ನಾಗಿ ಮುಖದಲ್ಲಿನ ಅಂದರೆ ಫೇಶಿಯಲ್ ಅನ್ವಾಂಟೆಡ್ ಏರ್ ರಿಮೂವ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೇ ಬಂದು ಆ ಒಂದು ಜಾಗದಲ್ಲಿ ಮತ್ತು ಆ ಒಂದು ಫೇಶಿಯಲ್ ಅನ್ವಾಂಟೆಡ್ ಏರ್ ಬರದೇ ಇರೋ ರೀತಿ ಸಹ ಕೂಡ ತಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು. ಸೊ ನೋಡ್ಬೋದು, ನಾನು ಇಲ್ಲಿ ಈ ಒಂದು ಹೋಮ್ ರೆಮಿಡಿ ರೆಡಿ ಮಾಡೋದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಸ್ತೂರಿ ಅರಿಶಿನಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಕಡಲೆ ಹಿಟ್ಟಿನ ಬದಲಾಗಿ ನೀವು ಬೇಕಿದ್ದಲ್ಲಿ ಗೋಧಿ ಹಿಟ್ಟನ್ನು ಸಹ ಕೂಡ ಯೂಸ್ ಮಾಡ್ಕೊಳ್ಬಹುದು. ಸೊ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಕಡಲೆ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ. ನಂತರ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಪುಡಿ ಉಪ್ಪು, ಟೇಬಲ್ ಸಾಲ್ಟ್. ಸೊ ಇವಿಷ್ಟು ಇಂಗ್ರೀಡಿಯೆಂಟ್ನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಲ್ಟ್ ಅಂದರೆ ಪುಡಿ ಉಪ್ಪು ಅಷ್ಟೇ ಸ್ನೇಹಿತರೆ, ಮೇಯ್ನಾಗಿ ಬೇಡವಾದ ಕೂದಲನ್ನು ಹೋಗಲಾಡಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ಬಂದು ಆ ಒಂದು ಜಾಗದಲ್ಲಿ ಆ ಒಂದು ಹೇರ್ ಮತ್ತೆ ಬರದೇ ಇರೋ ರೀತಿ ಸಹ ಕೂಡ ತಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಉಪ್ಪನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದೊಳ್ಳೆ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ನೀವು ಬಾತ್ರೂಮಲ್ಲೇ ಇಟ್ಕೊಂಬಿಡಿ. ಇದನ್ನು ನೀರು ಬೀಳದೇ ಇರೋ ಜಾಗದಲ್ಲಿ ಇಟ್ಕೊಳ್ಳಿ. ಸೊ ಫೈನಲಿ ಈ ಒಂದು ಹೋಮ್ ರೆಮಿಡಿ ಅನ್ನೋದು ನಮಗೆ ರೆಡಿ ಆಗಿದೆ. ಸೊ ಇದನ್ನು ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದರೆ, ಡೈಲಿ ನೀವು ಬೆಳಗ್ಗೆ ಅಥವಾ ಸಂಜೆ 1 ಟೈಮ್ ಮಾತ್ರ ಇದನ್ನು ಯೂಸ್ ಮಾಡಬೇಕು. ಫೇಸ್ನ ವಾಶ್ ಮಾಡುವಾಗ ಫಸ್ಟು ನೀವು ಕ್ಲೀನಾಗಿ ನೀವೇನು ಯೂಸ್ ಮಾಡ್ತೀರಾ ಸೋಪ್ ಅಥವಾ ಫೇಸ್ ವಾಶ್ನ ಯೂಸ್ ಮಾಡಿ ಫೇಸ್ನ ವಾಶ್ ಮಾಡ್ಕೊಳ್ಳಿ. ನಂತರ ಇದನ್ನು ಒಂದೇ ಒಂದು ಚಿಟಿಕೆ ಈ ರೀತಿಯಾಗಿ ತೆಗೆದುಕೊಂಡು ಏನು ಮಾಡಿ, ಆ ಒಂದು ಎಲ್ಲಿ ಫೇಶಿಯಲ್ ಅನ್ವಾಂಟೆಡ್ ಇರುತ್ತೆ, ತುಂಬ ಜನಕ್ಕೆ ತುಟಿಯ ಮೇಲ್ಭಾಗದಲ್ಲಿರುತ್ತಲ್ವ, ಡೈರೆಕ್ಟಾಗಿ ಒಂದು ಚಿಟಿಕೆ ಈ ರೀತಿಯಾಗಿ ಎತ್ಕೊಂಡು ಒದ್ದೇ ಇರುವಂತಹ ಅಂದರೆ ಮುಖ ಹೇಗಿದ್ರೂ ತೇವಾಂಶ ಅನ್ನೋದಿರುತ್ತೆ ಅಲ್ವಾ ಫೇಸ್ನ ವಾಶ್ ಮಾಡುವಾಗ. ಸೊ ಆಗಲೇ ಇದನ್ನು ರಬ್ ಮಾಡಿ ಮೇಯ್ನಾಗಿ ತುಟಿಯ ಮೇಲ್ಭಾಗ ಕ್ಲೀನಾಗಿ ರಬ್ ಮಾಡ್ಕೊಳ್ಳಿ. ಇಲ್ಲ ಫೇಸಲ್ಲೆಲ್ಲ ಇದೆ, ಕೆಲವೊಬ್ಬರಿಗೆ ಕಿವಿ ಕೆಳಗಡೆ ಎಲ್ಲ ಸಹ ಕೂಡ ಇರುತ್ತೆ ಅನ್ವಾಂಟೆಡ್ ಹೇರು, ಅಲ್ಲಿ ಬೇಕಿದ್ದಲ್ಲೂ ರಬ್ ಮಾಡ್ಬೋದು. ಸೊ ಇದೇ ರೀತಿಯಾಗಿ 1 ವೀಕ್ ನೀವು ಕಂಟಿನ್ಯೂಸ್ ಆಗಿ ಡೈಲಿ ಮಾಡಿಬಿಡಿ ಸ್ನೇಹಿತರೆ. ರಬ್ ಮಾಡೋದು ಅಷ್ಟೇ, ಇನ್ನೇನು ಇಲ್ಲ. ಇದನ್ನು ಪ್ಯಾಕ್ ರೀತಿ ಹಚ್ಕೊಳ್ಳೋದು ಏನಿಲ್ಲ. ರಬ್ ಮಾಡಿ ಆಗಲೇ ತಕ್ಷಣವೇ ವಾಶ್ ಮಾಡ್ಕೊಳ್ಳಿ. ಏನಿಲ್ಲ ಅನ್ನೋದಾದರೂ ಒಂದು 30 ಸೆಕೆಂಡ್ಗಳ ಕಾಲ ಅಂದರೆ ಒಂದು ಅರ್ಧ ನಿಮಿಷಗಳ ಕಾಲ ಇದನ್ನು ಕ್ಲೀನಾಗಿ ರಬ್ ಮಾಡಿ ನಂತರ ನೀವು ಫೇಸ್ನ ನಾರ್ಮಲಾಗಿ ಯಾವ ರೀತಿಯಾಗಿ ವಾಶ್ ಮಾಡ್ಕೊಳ್ತೀರೋ ಸೊ ಅದೇ ರೀತಿಯಾಗಿ ಮಾಡ್ಕೊಳ್ಳೋದು ಅಷ್ಟೇ. 1 ವೀಕ್ ಇದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದರೆ ಫೇಶಿಯಲ್ ಅನ್ವಾಂಟೆಡ್ ಏರ್ ಅನ್ನೋದು ಸಂಪೂರ್ಣವಾಗಿ ಶಾಶ್ವತವಾಗಿ ನಿವಾರಣೆ ಆಗುತ್ತೆ. ಮತ್ತು ಆ ಒಂದು ಜಾಗದಲ್ಲಿ ಸಹ ಕೂಡ ಫೇಶಿಯಲ್ ಅನ್ವಾಂಟೆಡ್ ಹೇರ್ ಅನ್ನೋದು ಬರೋದಿಲ್ಲ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ, ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ. ಆದಷ್ಟು ಸೆನ್ಸಿಟಿವ್ ಸ್ಕಿನ್ ಅವರು ಇದನ್ನು ಅವಾಯ್ಡ್ ಮಾಡಿ, ನಾರ್ಮಲ್ ಆಗಿರುವಂತಹ ಒಂದು ನಾರ್ಮಲ್ ಸ್ಕಿನ್ ಆಗಿರ್ಬೋದು, ಡ್ರೈ ಸ್ಕಿನ್ ಮತ್ತು ಆಯಿಲಿ ಸ್ಕಿನ್ ಅವರೆಲ್ಲ ಧಾರಾಳವಾಗಿ ಯೂಸ್ ಮಾಡ್ಬೋದು. ಯೂಸ್ ಮಾಡೋದಕ್ಕಿಂತ ಮುಂಚೆ ನಾನು ಯಾವುದೇ ಒಂದು ಹೋಮ್ ರೆಮಿಡಿ ತಿಳಿಸಿದ್ರು ಸಹ ಕೂಡ ಒಮ್ಮೆ ಪ್ಯಾಚ್ ಟೆಸ್ಟ್ನ ಮಾಡಿ. ಏನು ಸ್ಕಿನ್ ಪ್ರಾಬ್ಲಮ್ ಆಗಿಲ್ಲ ಅಂದರೆ ಒಬ್ಬೊಬ್ಬರಿಗೆ ಕಸ್ತೂರಿ ಅರಿಶಿನ ಅಂದರೆ ಆಗೋದಿಲ್ಲ, ಸಾಲ್ಟ್ ಅಂದರೆ ಆಗೋದಿಲ್ಲ. ಸೊ ಆದಷ್ಟು ಪ್ಯಾಚ್ ಟೆಸ್ಟ್ನ ಮಾಡಿ ನಂತರ ನೀವು ಡೈಲಿ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಇನ್ನೂ ಏನಾದರೂ ಈ ಒಂದು ಹೋಮ್ ರೆಮಿಡಿ ಬಗ್ಗೆ ಡೌಟ್ಸ್ ಇತ್ತು ಅನ್ನೋದಾದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಅಲ್ಲಿ ಆನ್ಸರ್ನ ಮಾಡ್ತೀನಿ. ಸೊ ಇದಿಷ್ಟು ಈ ವಿಡಿಯೋ ಆಗಿತ್ತು. ಆದಷ್ಟು ಯೂಸ್ಫುಲ್ ಆದಂಥ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ರೆ ಮತ್ತಷ್ಟು ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ಬ್ಯೂಟಿ ಟಿಪ್ಸ್ ಒಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.